ಕರ್ನಾಟಕ ರಾಜ್ಯದ ರೈತರಿಗೆ ರೈತ ಬಾಂಧವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ವೀಕ್ಷಕರು ತಮ್ಮನಲ್ಲಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗಿರಬೇಕು, ಬರ ಪರಿಹಾರ ಧನ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ. ರಾಜ್ಯ ಸರ್ಕಾರದವರು ಏನು ಮಾಡಿದ್ರು, ಈಗಾಗಲೇ ಒಂದು ಸ್ವಲ್ಪ ಜನರಿಗೆ ಅಮೌಂಟ್ ಬಿಟ್ಟಿದ್ರು. ಸೊ ಅದಾದಮೇಲೆ ಅವ್ರ ಹತ್ರ ಅಮೌಂಟೇ ಇರಲಿಲ್ಲ ಬರ ಪರಿಹಾರ ಹಣ ಕೊಡಲಿಕ್ಕೆ. ಸೊ ಇದನ್ನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಅಲ್ಲಿಂದ ಫಂಡ್ ರಿಲೀಸ್ ಮಾಡಿಕೊಂಡು ಈಗಾಗಲೇ ಅಮೌಂಟ್ ರಿಲೀಸ್ ಆಗಿದೆ. ಸೊ ಯಾರಿಗೆಲ್ಲ ಒಂದು ಬರ ಪರಿಹಾರ ಹಣ ಬಂದಿಲ್ಲ ನೋಡಿ, ಸೊ ಅವ್ರಿಗೂ ಕೂಡ ಅಮೌಂಟ್ ಈಗ ಬಿಡುವ ಸಾಧ್ಯತೆ ಇದೆ. ಸೊ ಬಿಡ್ತಾರೇನು ಕೂಡ. ಈಗಾಗಲೇ ಎಲೆಕ್ಷನ್ ಟೈಮ್ ಇದೆ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಲೋಕಸಭಾ ಚುನಾವಣೆ ನಡೀತಾ ಇದೆ, ಇನ್ನೂ ಕೂಡ ಮತ ಹಾಕ್ತಾನೆ ಇದ್ದಾರೆ ಜನರೆಲ್ಲರೂ ಕೂಡ. ಸೊ ಈಗಾಗಲೇ ಇನ್ನೂ ಕೂಡ ಅಮೌಂಟ್ ನಿಮ್ಗೇನಾದರೂ ಬಂದಿಲ್ಲಪ್ಪ ಅಂದರೆ ಇನ್ನೂ ಬರುವ ಚಾನ್ಸಸ್ ಇದೆ. ಆದಷ್ಟು ಬೇಗನೆ ನಿಮ್ಮೆಲ್ಲರ ಖಾತೆಗೆ ಬರ ಪರಿಹಾರ ಧನ ಸಿಗುತ್ತೆ. ಸೊ ಎಷ್ಟು ಎಕರೆಗೆ ಎಷ್ಟು ಹಣ, 1 ಎಕರೆಗೆ ಎಷ್ಟು ಹಣ, ಈ ರೀತಿಯಾಗಿ ಅಮೌಂಟು ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಎಕರೆಗೆ ಇಂತಿಷ್ಟು ಅಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಏನೇನಾಗಿದೆ ಮಾಹಿತಿ, ಎಲ್ಲರಿಗೆ ಎಷ್ಟೆಷ್ಟು ಹಣ ಸಿಗುತ್ತಾ ಇದೆ, ಸೊ ಎಷ್ಟು ಹಣ ರಿಲೀಸ್ ಆಗಿದೆ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಸೊ ವೀಕ್ಷಕರಲ್ಲಿ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಾನು ನಿಮಗೆ ಬಿಡ್ತೇನೆ. ಸೊ ಒಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇದೇ ರೀತಿಯಾದಂತಹ ಮಾಹಿತಿ ನಮಗೂ ಕೂಡ ನಿಮಗೆ ತಿಳಿಸ್ಕೊಡಲು ನಮಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಸೊ ಈಗ ನೋಡೋಣ ವೀಕ್ಷಕರೇ, ನಿಮಗೆ ಇನ್ನೂ ಕೂಡ ಬರ ಪರಿಹಾರ ಧನ ಸಿಕ್ಕಿಲ್ಲ ಅಂತ ಅಂದರೆ ನಿಮಗೆ ಅಮೌಂಟು ಬರುವ ಈ ಒಂದು ಮಂತ್ನಲ್ಲಿ ಅಮೌಂಟ್ ಬರುವ ಚಾನ್ಸಸ್ ಇರುತ್ತೆ. ಯಾಕಂದರೆ ಈಗಾಗಲೇ ಒಂದು ರಿಲೀಸ್ ಕೂಡ ಕೇಂದ್ರ ಸರ್ಕಾರದಿಂದ ಮನವಿ ಮಾಡಿಕೊಂಡು ಅಮೌಂಟ್ ಕೂಡ ರಿಲೀಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ಇನ್ನೂ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದರೆ ಈಗ ರಿಲೀಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಸೊ ಆ ಒಂದು ಹಣವನ್ನು ಕೇಂದ್ರ ಸರ್ಕಾರದಿಂದ ರಿಲೀಸ್ ಮಾಡ್ಕೊಂಡಿದ್ದಾರೆ. ಸೊ ಎಕರೆಗೆ ಎಷ್ಟು ಹಣ ಸಿಗ್ತಾ ಇದೆ ಅಂದರೆ 1 ಎಕರೆಗೆ 3,000ದಿಂದ 5,000 ತನಕ ಒಂದು ಎಕರೆಗೆ ಹಣ ಸಿಗ್ತಾ ಇದೆ. ಸೊ ಆ ಒಂದು ನಿಮ್ಮದು ಅಂದಾಜು ಒಂದು 3 ಎಕರೆ ಇದ್ದರೆ 15,000ವರೆಗೆ ಅಮೌಂಟು ಸಿಗ್ಬೋದು. ಅಂದಾಜು 6 ಎಕರೆ ಇದ್ದರೆ 30,000ವರೆಗೂ ಕೂಡ ಅಮೌಂಟ್ ಸಿಗುವ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ಸೊ ನೋಡಿ, ನಿಮ್ಮ ಒಂದು ಎಕರೆ ಮೇಲೆ ನಿಮ್ಮ ಹಣ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಬರ ಒಂದು ಏನಾದರೂ ಮಳೆ ಆಗಲ್ದ ಕಾರಣಕ್ಕಾಗಿ ನಿಮ್ಮದು ಏನಾದರೂ ಬೆಳೆ ನಾಶ ಆಗಿದ್ದರೆ, ಸೊ ಅಥವಾ ಮಳೆ ಹೆಚ್ಚಾಗಿ ನಿಮ್ಮ ಒಂದು ಬೆಳೆ ನಾಶವಾಗಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಲಿದೆ ಬರ ಪರಿಹಾರ ಧನ ಅಂತ. ಆ ಒಂದು ಅಮೌಂಟು ನಿಮ್ಮ ಒಂದು ಎಕರೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಅದನ್ನೇ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು. ನಾವು ರಾಜ್ಯ ಸರ್ಕಾರಕ್ಕೆ ಅಮೌಂಟ್ ಬಿಟ್ಟಿದ್ದೇವೆ. ಸೊ ನಿಮಗೆ ಕೇಂದ್ರ ಒಂದು ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ, ನಿಮಗೆ ಬಂದಿದೆಯೋ ಇಲ್ವೋ ಅಂತ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಆ ಒಂದು ಮಾಹಿತಿಯನ್ನು ನಾನು ನಿಮಗೋಸ್ಕರ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.